ಕಲಬುರಗಿಯ ಆ ಮಹಿಳೆ ಕಳೆದ ಕೆಲವು ವರ್ಷಗಳಿಂದ ಪರಪುರುಷನ ಜೊತೆ ಲಿವಿಂಗ್ ಟುಗೆದರ್ನಲ್ಲಿದ್ದರು. ಆದರೆ ಇವರಿಬ್ಬರ ಮಧ್ಯೆ ಮಗಳ ವಿಚಾರಕ್ಕೆ ಜಗಳ ನಡೆದು ಕೊಲೆಯಲ್ಲಿ ಅಂತ್ಯವಾಗಿದೆ. ಆದರೆ ಕೊಲೆ ನಡೆದ 10 ಗಂಟೆಗಳ ಬಳಿಕ ಆತ ಕಾರ್ನಲ್ಲಿ ಶವ ಇಟ್ಟು ಇಡೀ ರಾತ್ರಿ ಸುತ್ತಾಡಿ ಕೊನೆಗೆ ಶವ ಸುಟ್ಟು ಸಾಕ್ಷಿ ನಾಶಕ್ಕೆ ಮುಂದಾಗಿದ್ದಾನೆ. ಆದರೆ ಪೊಲೀಸರಿಗೆ ಸಿಕ್ಕ ಅದೊಂದು ಸುಳುವಿನಿಂದ ಆರೋಪಿ ಲಾಕ್ ಆಗಿದ್ದಾನೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಒಂಟಿ ಮಹಿಳೆ ಕೊಲೆ ಭೇದಿಸಿದ ಪೊಲೀಸರು 10 ಗಂಟೆ ಶವ ಇಟ್ಟು ಕಾರ್ನಲ್ಲಿ ಸುತ್ತಾಟ, ಪ್ರಾಣಕ್ಕೆ ಕಂಟಕವಾದ ಲಿವಿಂಗ್ ರಿಲೇಶನ್ಶಿಪ್. ಹೀಗೆ ಸಂಪೂರ್ಣ ಸುಟ್ಟ ಸ್ಥಿತಿಯಲ್ಲಿರುವ ಮಹಿಳೆಯ ಶವ. ಇನ್ನೊಂದು ಕಡೆ ಮಹಿಳೆಯ ಗುರುತಿಗಾಗಿ ಪೊಲೀಸರ ಶೋಧ ಕಾರ್ಯ. ಜೂನ್ 1ರಂದು ಕಲಬುರಗಿ ಜಿಲ್ಲೆಯ ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಲಾಡ್ಲಾಪುರ್ ಗ್ರಾಮದ ಬಳಿ ಸಂಪೂರ್ಣ ಸುಟ್ಟ ಸ್ಥಿತಿಯಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿತ್ತು. ಶವದ ಪಕ್ಕದಲ್ಲಿ ಶವ ಸಂಸ್ಕಾರಕ್ಕಾಗಿ ತಂದ ಒಂದು ಸನಿಕೆ ಬಿಟ್ಟರೆ ಯಾವ ವಸ್ತುಗಳು ಸಹ ಇರಲಿಲ್ಲ. ಎಲ್ಲಿಯಾದ್ರೂ ಮಹಿಳೆಯ ಮಿಸ್ಸಿಂಗ್ ಕೇಸ್ ಆಗಿದೆಯಾ ಅಂತ ಪೊಲೀಸರು ಪರಿಶೀಲನೆ ನಡೆಸಿದ್ರು. ಎಲ್ಲೂ ಸಹ ಯಾವ ಮಿಸ್ಸಿಂಗ್ ಕೇಸ್ ದಾಖಲಾಗಿರಲಿಲ್ಲ. ಹೀಗಾಗಿ ಶವದ ಬಳಿ ಸಿಕ್ಕ ಸನಿಕೆ ಹಿಂದೆ ಬಿದ್ದ ಪೊಲೀಸರು ಅದು ಯಾವ ಅಂಗಡಿಯಿಂದ ಖರೀದಿ ಆಗಿದೆ ಎಂಬುದನ್ನು ಪತ್ತೆ ಹಚ್ಚಿದ್ದರು. ಬಳಿಕ ಆ ಅಂಗಡಿ ಮಾಲೀಕ ನೀಡಿದ ಮಾಹಿತಿ ಮೇರೆಗೆ ವಾಡಿ ಪೊಲೀಸರು ತನಿಖೆ ನಡೆಸಿದಾಗ ಭೀಕರ ಕೊಲೆಯ ಅಸಲಿ ವಿಷಯ ಬೆಳಕಿಗೆ ಬಂದಿದೆ. ಕೊಲೆಯಾದ ಮಹಿಳೆ ದೇವಿಬಾಯಿ ಅನ್ನೋದು ತಿಳಿದು ಬಂದಿದೆ. ಈಕೆಯ ಜೊತೆ ಅಕ್ರಮ ಸಂಬಂಧ ಹೊಂದಿದ ಸೋಮುಲು ಎಂಬುವವನೇ ಕೊಲೆ ಮಾಡಿರೋದು ಗೊತ್ತಾಗಿದೆ. ವಿಕ್ಟಿಮ್ ಅವರು ದನಿಯಾರ್ ತಾಂಡ ವಿಜಯಪುರ ಡಿಸ್ಟಿಕ್ ಸೇರಿದವಳು. ಫಸ್ಟ್ ಮ್ಯಾರೇಜ್ ಇಂದ ಸಪರೇಟ್ ಆಗಿ ಅಕ್ಯೂಸ್ಡ್ A1 ಯಾರಿದ್ದಾರೋ ಸೋಮಲು ತಂದೆ ಠಾಕ್ರೂ ರಾಥೋಡ್ ಇವರ ಜೊತೆ ವಾಸವಿರ್ತಿದ್ರು, ಇವ್ರ ಜೊತೆಯಲ್ಲಿ ಇರ್ತಿದ್ರು. ಮೊದಲನೇ ಮ್ಯಾರೇಜ್ ಅಲ್ಲಿ ವಿಕ್ಟಿಮ್ಗೆ 2 ಹೆಣ್ಣು ಮಕ್ಕಳಿದ್ರು. ಒಬ್ಬರಿಗೆ ಮದುವೆ ಆಗಿದೆ, ಇನ್ನೊಬ್ಬರು ಮೈನರ್ಗಳಿದ್ರು. ಅವರಿಗೆ ಮದುವೆ ಮಾಡಬೇಕು ಅನ್ನೋ ಒಂದು ವಿಷಯ ಬಂದಾಗ ಜಗಳ ನಡೆಯುತ್ತೆ. ಯಾವ ತರಹ ಮದುವೆ ಮಾಡಬೇಕು, ಯಾರ ಜೊತೆಯಲ್ಲಿ ಮದುವೆ ಮಾಡಬೇಕು, ಎಲ್ಲಿ ಮದುವೆ ಮಾಡಬೇಕು, ಹೇಗೆ ಮದುವೆ ಮಾಡಬೇಕು, ಸಂಬಂಧ ವಿತಿನ್ ರಿಲೇಷನ್ ಅಲ್ಲಿ ಕೊಡಬೇಕು, ಆಚೆ ಕೊಡಬೇಕು ಅನ್ನೋ ಸಾಕಷ್ಟು ವಿಷಯಗಳೆಲ್ಲ ಇವರಿಗೆ ನಿರಂತರವಾಗಿ ಜಗಳ ನಡೀತಾ ಇತ್ತು. ನಿಮ್ಮ ಊರಿಗೆ ಬಿಟ್ಟು ಬರ್ತೀನಿ ಅಂತ ಗಾಡಿಯಲ್ಲಿ ಹಚ್ಕೊಳ್ತಾನೆ ಅವನು ಹೋಂಡಾ ವೆನ್ಯೂ ಕಾರಲ್ಲಿ. ಅವ್ರ ಜೊತೆಯಲ್ಲಿನೂ ಇನ್ನೊಬ್ಬರು ಹಾಮು ಅಂತ ಈ 3 ಜನ ಹೋಂಡಾ ವೆನ್ಯೂ ಕಾರಲ್ಲಿ ಹಚ್ಕೊಂಡು ಟುವರ್ಡ್ಸ್ ಕಲಬುರಗಿ ವೈಪು ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಅವರು ಪ್ರೀ ಪ್ಲ್ಯಾನ್ ಆಗಿ ಮರ್ಡರ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲೇ ಬಂದಿರ್ತಾರೆ. ಬಟ್ ಇನ್ನೂ ಡಿಲೇ ಮಾಡಿದರೆ ಕಷ್ಟ ಅಂತ ನಿಯರ್ ಸನ್ನೂರು ಕ್ರಾಸ್ ಕಡೆ ಬಂದಾಗ ಅವರು ವಿಕ್ಟಿಮ್ ಕಡೆ ಒಂದು ಸ್ಕಾರ್ಫ್ ಇರುತ್ತೆ ಮತ್ತು ಅವನೊಂದು ಶಾಲ್ ಇರುತ್ತೆ, ಎಲ್ಲ ತಗೊಂಡು ಸ್ಟ್ರಾಂಗ್ಯುಲೇಷನ್ ಮಾಡಿ ಫ್ರಂಟ್ ಸೀಟಲ್ಲಿ ಸ್ಟ್ರಾಂಗ್ಯುಲೇಷನ್ ಮಾಡಿ ಕೊಲೆ ಮಾಡ್ತಾರೆ. ಸೋಮುಲು ಹಾಗೂ ದೇವಿಬಾಯಿ ಮೂಲತಃ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನವರು. ದೇವಿಬಾಯಿಯ ಪತಿ ಮೃತಪಟ್ಟಿದ್ದ. ಆಕೆಯ ಜೊತೆ ಸೋಮುಲು ಸಂಬಂಧ ಇಟ್ಟುಕೊಂಡಿದ್ದ. ಹೀಗಾಗಿ ಆಕೆಯ ಮೊದಲ ಮಗಳಿಗೆ ಸೋಮುಲು ಆರ್ಥಿಕ ಸಹಾಯ ಮಾಡಿ ಮದುವೆ ಮಾಡಿಸಿಕೊಟ್ಟಿದ್ದ. ಇನ್ನು ಆಕೆಯ 2ನೇ ಮಗಳ ಮದುವೆಯನ್ನ ನಮ್ಮ ಸಂಬಂಧಿಕರಲ್ಲಿ ಮಾಡಿಸಿಕೊಡುವಂತೆ ಸೋಮುಲು ದೇವಿಬಾಯಿ ಜೊತೆ ಜಗಳ ತೆಗೆಯುತ್ತಿದ್ದ. ಇದೇ ವಿಚಾರಕ್ಕೆ ಜೂನ್ 3ರಂದು ಇಬ್ಬರ ನಡುವೆ ಜಗಳ ನಡೆದಾಗ ದೇವಿಬಾಯಿ ಕೊಲೆಗೆ ಸೋಮುಲು ಮತ್ತು ಗ್ಯಾಂಗ್ ಪ್ಲಾನ್ ಮಾಡಿದ್ದಾರೆ. ಇಬ್ಬರು ಸೇರಿ ತವರು ಮನೆಗೆ ಬಿಡುವುದಾಗಿ ಮಹಿಳೆಯನ್ನು ನಂಬಿಸಿ ಕಾರಿನಲ್ಲಿ ಕರೆದೊಯ್ದು ಆಕೆಯ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾರೆ. ಕೊಲೆ ಬಳಿಕ ಅಂತ್ಯ ಸಂಸ್ಕಾರ ಮಾಡಿ ಸಾಕ್ಷ್ಯ ನಾಶಕ್ಕೆ ಮುಂದಾಗಿದ್ದಾರೆ. ಶವ ಬಿಸಾಡಲು ಭೀಮಾ ನದಿ ಬಳಿ ಬಂದಿದ್ದಾರೆ. ಆದರೆ ಅಲ್ಲಿ ಜನ ಇರುವುದನ್ನು ಕಂಡು ಮತ್ತೆ ಚಿತ್ತಾಪುರ ಬಳಿ ಬಂದು ಸನಿಕೆ ಖರೀದಿಸಿದ್ದಾರೆ. ಶವ ಸುಡಲು ಪೆಟ್ರೋಲ್ ಸಹ ಖರೀದಿಸಿದ್ದಾರೆ. ಲಾಡ್ಲಾಪುರ ಗ್ರಾಮದ ಬಳಿ ಮೊದಲು ಶವ ಹೂಳಲು ಯತ್ನಿಸಿದ್ದಾರೆ. ಆದರೆ ಭೂಮಿ ಗಟ್ಟಿಯಾಗಿದ್ದ ಹಿನ್ನೆಲೆ ಪೆಟ್ರೋಲ್ನಿಂದ ಶವ ಸುಟ್ಟು ಇಬ್ಬರು ಹಂತಕರು ಪರಾರಿಯಾಗಿದ್ದಾರೆ. ಸೊ ಎಲ್ಲಿ ಡಿಸ್ಪೋಸ್ ಮಾಡಬೇಕು, ಅವ್ರಿಗೂ ಎಲ್ಲಿ ಡಿಸ್ಪೋಸ್ ಮಾಡಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಇರೋದಿಲ್ಲ. ಹಾಗೆ ಟುವರ್ಡ್ಸ್ ಸೇಡಮ್ ಕಡೆ ತರಲಿದ್ದಾಗ ನಿಯರ್ ಬೈ ಟೋಲ್ ಪ್ಲಾಜಾ ನೋಡಿ ಮತ್ತೆ ಯಾರಾದರೂ ಅಲ್ಲಿ ಹಿಡಿತಾರ ಅನ್ನೋದು ಮತ್ತೆ ಯೂಟರ್ನ್ ಮಾಡಿಕೊಂಡು ಟುವರ್ಡ್ಸ್ ಯಾದಗಿರಿ ಕಡೆ ಹೋಗ್ತಾರೆ. ಆ ಬ್ರಿಡ್ಜಲ್ಲಿ ನೀರಲ್ಲೇನೋ ಹಾಕಬೇಕು ಅಂತ. ಬಟ್ ಆ ಯಾದಗಿರಿ ತೆಲಂಗಾಣ ಬಾರ್ಡರ್ ಕಡೆ ಚೆಕ್ ಪೋಸ್ಟ್ ನೋಡಿ ಅಲ್ಲಿ ಪೊಲೀಸ್ ಇರೋದು ನೋಡಿ ಮತ್ತೆ ಅವರು ರಿಟರ್ನ್ ಹಾಕ್ತಾರೆ. ಬಟ್ ಅಲ್ಲಿ ರಿಟರ್ನ್ ಹಾಕಬೇಕಾದ್ರೆ ಅಲ್ಲಿ ಯಾದಗಿರಲ್ಲಿ ಒಂದು ಸಲಿಕೆ ಪರ್ಚೇಸ್ ಮಾಡ್ತಾರೆ ಮತ್ತು ಒಂದು 15 ಲೀಟರ್ಸ್ ಕ್ಯಾನ್ ಏನು ತಂದಿದ್ದಾರೆ ಪರ್ಚೇಸ್ ಮಾಡಿ ಅದರಲ್ಲಿ ಪೆಟ್ರೋಲು ಪರ್ಚೇಸ್ ಮಾಡಿರ್ತಾರೆ. ತದನಂತರ ಸ್ವಲ್ಪ ಡೆಸರ್ಟೆಡ್ ಜಾಗ ಎಲ್ಲ ನೋಡುತ್ತಾ ಅದು ಟುವರ್ಡ್ಸ್ ರೋಡ್ ಇರುವುದು ಕಂಡು ಬರುತ್ತೆ. ಅವರು ಅದೇ ಅಲ್ಲಿ ಅವರು ಗಾಡಿ ತೊಗೊಂಡು ಬಂದು ಅಲ್ಲಿ ಇಟ್ಟು ಆ ಬಾಡಿನಲ್ಲಿ ಹಾಕಿ ಪೆಟ್ರೋಲ್ ಹಾಕಿ ಸುಟ್ಟು ಆಮೇಲೆ ಅಲ್ಲಿಂದ ವಾಪಸ್ ಹೋಗ್ತಾರೆ. ಕೊಲೆಗಾರ ಎಷ್ಟೇ ಕಿಲಾಡಿಯಾಗಿದ್ರೂ ಒಂದಲ್ಲ ಒಂದು ಕ್ಲೂ ಬಿಟ್ಟೇ ಬಿಟ್ಟಿರ್ತಾನೆ. ಈ ಪ್ರಕರಣದಲ್ಲಿ ಶವದ ಬಳಿ ಸಿಕ್ಕ ಒಂದೇ ಒಂದು ಸನಿಕೆಯಿಂದ ಆರೋಪಿಗಳ ಕುರುಹು ಸಿಕ್ಕಿದೆ. ಇದೇ ಸನಿಕೆಯಿಂದ ವಾಡಿ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ದುರಂತ ಅಂದ್ರೆ ಜೀವನಕ್ಕೆ ಆಸರೆ ಆಗುತ್ತಾನೆ ಅಂತ ನಂಬಿದವನ ಕೈಯಲ್ಲೇ ಮಹಿಳೆ ಕೊಲೆಯಾಗಿದ್ದು ನಿಜಕ್ಕೂ ದುರಂತವೇ ಸರಿ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.